ಪಡ್ಡೆ ಹುಡುಗರ ನಟೋರಿಯಸ್ ರಾಬ್ರಿಗೆ ಬೆಚ್ಚಿ ಬಿದ್ದು ಹೋಗಿದ್ದಾರೆ ಜನತೆ. ಅಪ್ರಾಪ್ತರಾಗಿದ್ದಾಗಲೇ 30 ಕ್ರೈಮ್ ಕೇಸ್ಗಳು ಬೆನ್ನಿಗೆ ಬಿದ್ದಿರುವಂತದ್ದು. ಜುವೆನಿಲ್ ಹೌಸ್ ನಿಂದ ಹೊರಗೆ ಬಂದು ಮೇಜರ್ ಆಗಿದ್ದಂತಹ ಗ್ಯಾಂಗ್ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರುವಂತದ್ದು. ಪಡ್ಡೆ ಹುಡುಗರು ಮಾಡಿರುವಂತ ನಟೋರಿಯಸ್ ರಾಬ್ರಿಗೆ ಜನ ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಅಪ್ರಾಪ್ತರಿದ್ದಾಗಲೇ 30 ಕ್ರೈಮ್ ಕೇಸ್ಗಳು ಅವರ ತಲೆ ಮೇಲೆ ಇರುವಂತದ್ದು, ಅವರ ಬೆನ್ನಿಗೆ ಬಿದ್ದಿರುವಂತದ್ದು. ಜುವೆನಿಲ್ ಹೌಸ್ ನಿಂದ ಹೊರಗೆ ಬಂದು ಮೇಜರ್ ಆಗಿದ್ದಂತಹ ಗ್ಯಾಂಗ್ ಹಣ ನೀಡದೆ ಇದ್ರೆ ಚಾಕು ಹಾಕೋದಾಗಿ 1 ಲಕ್ಷ ರೂಪಾಯಿ ದರೋಡೆಯನ್ನ ಖತರ್ನಾಕ್ ರಾಬ್ರಿ ಕೋರರಾಗಿದ್ದಂತಹ ಸುರೇಶ್ ಅಲಿಯಾಸ್ ಸೂರಿ, ಶಶಿಕುಮಾರ್, ಅಖಿಲ್ ಅಲಿಯಾಸ್ ಕೋಜಾ ಅರೆಸ್ಟ್ ಆಗಿದ್ದಾರೆ. ಸೊ ಇದು ಈ ರಾಬರಿ ಗ್ಯಾಂಗ್ ಆಗಿರುವಂತದ್ದು. ಕೆಂಗೇರಿ ಪೊಲೀಸರು ರಾಬರಿ ಗ್ಯಾಂಗ್ ಅನ್ನ ಬಂಧಿಸಿರುವಂತದ್ದು. ಇನ್ನು ಆರೋಪಿಗಳು ಬೆಂಗಳೂರು ಸುತ್ತಮುತ್ತ 7 ಕಡೆ ರಾಬರಿ ಮಾಡಿರುವಂತ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿಗಳನ್ನ ಕೆಂಗೇರಿ ಪೊಲೀಸರು ಬಂಧಿಸಿರುವಂತದ್ದು. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ. ನಟೋರಿಯಸ್ ರಾಬರಿ ಕೋರರು ಈ 3 ಜನ ಗ್ಯಾಂಗ್ ಅಂತ ಹೇಳಬಹುದು. ಇದೇ ಕೇಸಲ್ಲಿ ಜುವೆನಿಲ್ ಹೌಸ್ ನಿಂದ ಹೊರಗೆ ಬಂದಿರ್ತಾರೆ ಇವರು. ಅದಾದ ಮೇಲೂ ಕೂಡ ಅವ್ರ ತಲೆ ಮೇಲೆ ಈಗಾಗ್ಲೇ ಅಂದ್ರೆ ಅವ್ರಿಗಿನ್ನ ಅಪ್ರಾಪ್ತರಿದ್ದಾಗ್ಲೇನೆ 30 ಕ್ರೈಮ್ ಕೇಸ್ಗಳು ಅವರ ತಲೆ ಮೇಲೆ, ಅವರ ಬೆನ್ನ ಹಿಂದೆ ಇರುವಂತದ್ದು. ಅಂತ ನಟೋರಿಯಸ್ ರಾಬರಿ ಗ್ಯಾಂಗ್ ಇದು ಅಂತಲೇ ಹೇಳ್ಬೋದು. ಈಗ ಒಟ್ಟಿನಲ್ಲಿ ಕೆಂಗೇರಿ ಪೊಲೀಸರು ಈ 3 ಜನರನ್ನ ಹಿಡಿದುಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪಡ್ಡೆ ಹುಲಿಗಳು ಅಥವಾ ಪಡ್ಡೆ ಹುಡುಗರು ರಾಬರಿ ಗ್ಯಾಂಗ್ ಇದು. 30 ಕ್ರೈಮ್ ಕೇಸ್ಗಳು ಅವ್ರ ತಲೆ ಮೇಲೆ ಇರುವಂತದ್ದು. ಇದಾಗ್ಲೆ ಜುವೆನಿಲ್ ಹೌಸ್ ನಿಂದ ಹೊರಗೆ ಬಂದಿರುವಂತ ಮೇಜರ್ ಗ್ಯಾಂಗ್ ರಾಬರಿ ಫೀಲ್ಡ್ ಅಲ್ಲಿ ಆಗಿರುತ್ತೆ ಇವ್ರದ್ದು. ಈಗ ಅಲ್ಲಿಂದ ಬಂದ ಮೇಲೂ ಕೂಡ ಇವರ ಆಟವನ್ನ ಶುರು ಮಾಡಿರುವಂತದ್ದು. ನಟೋರಿಯಸ್ ಗ್ಯಾಂಗ್ ಇದು, ನಟೋರಿಯಸ್ ರಾಬರಿ ಗ್ಯಾಂಗ್ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ತೀವಿ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇನ್ನೂ ಕೂಡ ವಯಸ್ಸು 18 ದಾಟಿದ್ಯೋ ಹೆಂಗೋ ಅನ್ನೋ ರೀತಿ ಇದ್ದಾರೆ ಅವರು. ಸೊ ಈಗ್ಲೇ ಇಷ್ಟರ ಮಟ್ಟಿಗೆ ನಟೋರಿಯಸ್ ಆಗಿರುವಂತದ್ದು, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಇದಕ್ಕೂ ಕೂಡ ಯಾವ ರೀತಿಯಲ್ಲಿ ನಟೋರಿಯಸ್ಗಳು ಕ್ರಿಮಿನಲ್ಗಳು ತಯಾರಾಗ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ಗ್ಯಾಂಗ್ ಸಾಕ್ಷಿ ಆಗುತ್ತೆ. ಇವರು ಜುವೆನಲ್ ಆಗಿದ್ದಾಗ ಅಪ್ರಾಪ್ತರಾಗಿದ್ದಾಗಲೇ ಸುಮಾರು 30ಕ್ಕೂ ಹೆಚ್ಚು ಕ್ರೈಮ್ ಗಳನ್ನ ಮಾಡಿರ್ತಾರೆ. 30ಕ್ಕೂ ಹೆಚ್ಚು ರಾಬರಿಗಳನ್ನ, ದರೋಡೆಗಳನ್ನ ಮಾಡಿರ್ತಾರೆ. ಈ ಕೇಸ್ಗಳಲ್ಲಿ ಹಲವಾರು ಬಾರಿ ಇವರು ಜುವೆನಲ್ಸ್ ಹೌಸ್ಗೆ ಇವರನ್ನ ಕಳಿಸಲಾಗಿರುತ್ತೆ. ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿ ಈ ಹಿಂದೆ ಜುವೆನಲ್ ಹೌಸ್ಗೆ ಕಳಿಸಲಾಗಿರುತ್ತೆ ಒಂದು ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ನಂತರದಲ್ಲಿ ಜುವೆನಲ್ 3-4 ಜನ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಬೆಳೀತಾ ಇರ್ತಾರೆ. ಒಟ್ಟಿಗೆ ಬೆಳೆದ ನಂತರದಲ್ಲಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಮತ್ತೆ ಇವ್ರ ಕ್ರೈಮ್ ಗಳನ್ನ ಶುರು ಮಾಡ್ಕೊಳ್ಳುವಂಥದ್ದು. ಈ ಸುರೇಶ್ ಅಲಿಯಾಸ್ ಸೂರಿ, ಶಿವಕುಮಾರ್ ಅಲಿಯಾಸ್ ಅಖಿಲ್ ಅಲಿಯಾಸ್ ಕೋಜಾ ಇವರೆಲ್ಲರೂ ಕೂಡ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಬೆಂಗಳೂರಿನಲ್ಲಿ ಒಂದು ರೀತಿಯ ಭಯವನ್ನ ಸೃಷ್ಟಿ ಮಾಡೋ ರೀತಿಯಲ್ಲಿ ರಾತ್ರಿ ಹೊತ್ತು ಆಟೋದಲ್ಲಿ ಹೋಗ್ತಾರೆ. ಆಟೋದಲ್ಲಿ ಹೋಗಿ ಚಿಕ್ಕ ಕಾರ್ಗಳನ್ನ ಹೊಟ್ಟುವಂಥದ್ದು, ಲಾರಿಗಳಲ್ಲಿ ಮಲಗಿರೋರನ್ನ ಡ್ರೈವರ್ ಗಳನ್ನ ಎಬ್ಬರಿಸಿ ಅವರಿಂದ ದರೋಡೆ ಮಾಡುವಂತದ್ದು, ಅವರಿಂದ ಹಣ ಕಿತ್ಕೊಂಡು ಹೋಗುವಂತದ್ದು. ನಟೋರಿಯಸ್ ಆದಂತ ರೀತಿಯಲ್ಲಿ ಗ್ಯಾಂಗ್ ಬೆಳೀತಾ ಇರ್ತದೆ. ರಾಬರಿ ಗ್ಯಾಂಗ್ ಅನ್ನು ಸದ್ಯಕ್ಕೆ ಬಂಧನ ಮಾಡಿರುವಂತದ್ದು. ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇವರು ಸೂರ್ಯ ಸಿಟಿ, ಮದನಾಯಕನಹಳ್ಳಿ, ಹೆಬ್ಬಗೋಡಿ, ಬ್ಯಾಡರಳ್ಳಿ ಸೇರಿದಂತೆ ಹಲವು ಕಡೆ ರಾಬರಿ ಮಾಡ್ತಿರ್ತಾರೆ. ಎಷ್ಟು ಮಟ್ಟಿಗೆ ಇವರ ಹಾವಳಿಯನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಮದನಾಯಕನಹಳ್ಳಿಯ ಲಾಯರ್ ಒಬ್ಬರ ರಾಬರಿಯನ್ನು ಕೂಡ ಇವರು ಮಾಡಿರ್ತಾರೆ. ಇವರ ಈ ಒಂದು ಆರೋಪದಲ್ಲಿ ಕಳೆದ ವರ್ಷ ಹೊಸ ವರ್ಷದ ಹಿಂದಿನ ದಿನಾನು ಕೂಡ ಇವರು ಒಂದು ರಾಬರಿಯನ್ನ ಮಾಡ್ತಾರೆ. ರಾಬರಿ ಮಾಡಿದ ನಂತರದಲ್ಲಿ ಇವರು ಹೋಗಿ ಜಾಲಿ ಟ್ರಿಪ್ ಮಾಡುವಂತದ್ದು, ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ. ಇದೀಗ ಹೊಸ ವರ್ಷದ ಹಿಂದಿನ ದಿನ ಒಬ್ಬ ವ್ಯಕ್ತಿಯನ್ನ ಅಡ್ಡಗಟ್ಟಿ 1 ಲಕ್ಷ ರೂಪಾಯಿಯನ್ನ ಹಣವನ್ನ ರಾಬರಿ ಮಾಡ್ತಾರೆ. ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಕೆಂಗೇರಿ ಪೊಲೀಸ್ ಇವರನ್ನ ಅರೆಸ್ಟ್ ಮಾಡ್ಕೊಂಡಿರ್ತಾರೆ. ಇವರ ಹಿಸ್ಟ್ರಿಯನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಭಯಾನಕ ಅನ್ಸುತ್ತೆ. ಇವರು CCTV ಫುಟೇಜ್ ಅಲ್ಲಿ ನೋಡುವಂತದ್ದು ಭಯಾನಕವಾಗಿ ಅಟ್ಯಾಕ್ ಮಾಡ್ತಾರೆ. ಏನು ಕಾರ್ಗಳನ್ನ ಹೊಡೆಯುವಂತದ್ದು, ಅಟ್ಯಾಕ್ ಮಾಡುವಂತದ್ದು ಎಲ್ಲವೂ ಕೂಡ ಸಣ್ಣವರನ್ನೇ. ಅಷ್ಟೇ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ನಟೋರಿಯಸ್ ಗ್ಯಾಂಗ್ ಜುವೆನಲ್ಸ್ ಆಗಿದ್ದಾಗ ಒಂದಾದಂತ ಈಗ ಎಲ್ಲರೂ ಕೂಡ ಮೇಜರ್ ಆಗಿದ್ದಾರೆ. ಈ ಗ್ಯಾಂಗ್ ಅನ್ನ ಈಗ ಹೆಡಮುರಿ ಕಟ್ಟಿರುವಂತದ್ದು ಕೆಂಗೇರಿ ಪೊಲೀಸರು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.